ಎಲ್ಲರಿಗೂ ನಮಸ್ಕಾರ. ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದಾಗ ಒಂದೆರಡು ಕಪ್ ಕಡಲೆ ಹಿಟ್ಟು ಇಟ್ಬಿಟ್ರೆ ಈ ರೀತಿ ಖಾರ ಕಡ್ಡಿ ಮನೆಯಲ್ಲೇ ಮಾಡ್ಕೋಬೋದು. ಹೊರಗಡೆಕ್ಕಿಂತ ಮನೇಲಿ ಮಾಡಿದ್ರೆ ರುಚಿಯಾಗಿರುತ್ತೆ, ಇನ್ನು ನಾವು ಮಾಡಿರೋಂಥ ಫೀಲ್ ಕೂಡ ಇರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ. ಫಸ್ಟಿಗೆ ಒಂದು ಬೌಲಿಗೆ ಒಂದು 2 ಕಪ್ ಆಗೋಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಚಮಚದಷ್ಟು ಅಡುಗೆ ಸೋಡಾ ಹಾಗೆ ಓಮದ ಕಾಳನ್ನ ಸೇರಿಸ್ಕೊಳ್ಳಿ. ಹಾಗೆ ಒಂದು ಸೈಡಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಳ್ಳಿ. ಎಣ್ಣೆ ಬಿಸಿ ಇರೋವಂಥ ಎಣ್ಣೆನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಎಣ್ಣೆ ಬಿಸಿ ಇದೆ, ಕಾಣಿಸ್ತಾ ಇದೆಯಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ಕೈನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಡಿ, ಸೈಡ್ನಿಂದ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಕಲರ್ಗೋಸ್ಕರ ಅಷ್ಟೇ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಈ ಥರ ಸ್ವಲ್ಪ ನೀರಾಗಿದೆ, ಪರವಾಗಿಲ್ಲ, ನೀವೇನು ತಲೆ ಬಿಸಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ನಾವು ಇದಕ್ಕೆ ಹುರಿಗಡಲೆ ಹಿಟ್ಟನ್ನು ಹಾಕ್ಲಿಕ್ಕುಂಟು. 1.5 ಕಪ್ ಆಗೋಷ್ಟು ಹುರಿಗಡಲೆನ ಮಿಕ್ಸಿನಲ್ಲಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಏನಾದರೂ ತುಂಬ ಗಟ್ಟಿ ಇತ್ತು ಅಂದರೆ ಮಾತ್ರ ಸ್ವಲ್ಪ ನೀರನ್ನ ಹಾಕಿದರೆ ಆಯಿತು. ಈಗ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ನೀವು ಇದನ್ನು ಕಲಿಸ್ಕೋಬೇಕು. ಕಲಿಸ್ಕೊಂಡು ರೆಡಿಯಾಗಿದೆ ನೋಡಿ. ಈಗ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಕ್ಲಿನಾದರೂ ಮಾಡ್ಕೋಬೋದು. ನೋಡಿ ಈ ರೀತಿ ಶೇಪ್ನಲ್ಲಿ ಕೂಡ ಮಾಡ್ಕೋಬೋದು. ತುಂಬ ಸಿಂಪಲ್ ನೋಡಿ, ಈ ರೀತಿ ಆದರೂ ಮಾಡ್ಕೋಬೋದು. ಈಗ ನಾನು ಸ್ವಲ್ಪ ಬೇರೆ ಥರ ಡಿಸೈನ್ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಅಂದರೆ ನೋಡಿ ಈ ರೀತಿದು ಮಾಡ್ತೀನಿ. ಒಂದು ಸರಿ ಚಕ್ಲಿದು ಮಾಡಿದೆ, ಒಂದು ಸರಿ ಖಾರ ಕಡ್ಡಿದು ಮಾಡಿದೆ. ಮಕ್ಕಳು ಅದು ಇದು ಅಂತಾರಲ್ವ, ಹಾಗಾಗಿ ನಿಮ್ಗೆ ಇಷ್ಟವಾಗಿರುವಂಥ ಚಕ್ಲಿ ಆಗಿರ್ಬೋದು, ಖಾರ ಕಡ್ಡಿ ಆಗಿರ್ಬೋದು, ಯಾವುದು ಡಿಸೈನ್ ಇಷ್ಟ ಉಂಟು ನೋಡಿ ಆ ಡಿಸೈನಲ್ಲಿ ನೀವು ಸ್ನ್ಯಾಕ್ಸ್ನ ಮಾಡ್ಕೋಬೋದು. ಇನ್ನು ನೋಡಿ ನಾನು ಸ್ವಲ್ಪ ಚಿಪ್ಸ್ ಥರ ಬರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸೊ 1 ಲೇಯರ್ ಅಷ್ಟೇ ನಾನು ಇದನ್ನು ಮಾಡಿಕೊಂಡೆ, ಮತ್ತೊಂದು ಲೇಯರ್ ನಾನು ದಪ್ಪ ಖಾರ ಕಡ್ಡಿನೇ ಹಾಕ್ಕೊಂಡೆ. ಈಗ ಇದು ಒಂದು ಸರಿ ಫ್ರೈ ಆಯಿತು ಅಷ್ಟೇ. ಇದನ್ನು ಮತ್ತೊಂದು ಸರಿ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಇರಬೇಕಂದ್ರೆ. ಸೊ ಅದನ್ನು ತೆಗೆದು ಸ್ವಲ್ಪ ತಣ್ಣಗಾಗಲಿ, ಅಷ್ಟರಲ್ಲಿ ಇನ್ನೊಂದು ಥರ ಡಿಸೈನು ನಾವು ಮಾಡ್ಕೊಳ್ಳೋಣ. ಒಂದೇ ಬಿಲೆಯಲ್ಲಿ 3 ಕಣ್ಣು ಬರುತ್ತಲ್ಲ ಅದರದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಒಂದೇ, ನಿಮ್ಗೆ ಯಾವ ಡಿಸೈನ್ ಇಷ್ಟ ಆ ಡಿಸೈನ್ ಹಾಕ್ಬೋದು ನೀವು ಅಷ್ಟೇ. ಸೊ ಇದನ್ನು ಆದಷ್ಟು ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ತೆಗೆದುಕೊಳ್ಳೋಣ. ಫಸ್ಟಿಗೆ ಸ್ವಲ್ಪ ಸಾಫ್ಟಾಗಿ ಅನಿಸುತ್ತೆ. ಈಗ ತೆಗೆದುಬಿಟ್ಟು ಫಸ್ಟಿಗೆ ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆಗೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಫಸ್ಟಿಗೆ ಫ್ರೈ ಮಾಡಿರೋದನ್ನು ಹಾಕಿಬಿಟ್ಟು ತೆಗಿಬೇಕು. ಯಾಕೆ ಅಂತಂದರೆ ಆವಾಗ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ. ಈಗ ನಾನು ಫಸ್ಟಿಗೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಸಾಫ್ಟ್ ಇರುತ್ತೆ. ಡಬಲ್ ಫ್ರೈ ಮಾಡಿದ್ರೇ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ, ಯಾವ ತಿಂಡಿನೂ ಅಷ್ಟೇ. ಈಗ ನೋಡಿ ಸ್ವಲ್ಪ ಎಣ್ಣೆಗೆ ಹಾಕಿ ಹಿಂಗೆ ತೆಗೆದುಬಿಡ್ಬೇಕಷ್ಟೇ, ತುಂಬ ತಿನ್ ಫ್ರೈ ಮಾಡಬಾರ್ದು. ನೋಡಿ ಸೊ ಈಗದು ಫ್ರೈ ಆಗಿ ಸಾಕು, ನಾವೀಗ ಇದನ್ನು ತೆಗೆದುಕೊಳ್ಳೋಣ. ಇದೇ ರೀತಿ ಉಳಿದಿರೋ ಎಲ್ಲದನ್ನು ನಾವು ಸ್ವಲ್ಪ ಡಬಲ್ ಫ್ರೈ ಮಾಡ್ಕೊಳ್ಳೋಣ. ಫಸ್ಟಿಗೆ ಫ್ರೈ ಮಾಡ್ತೀರಲ್ಲ ಅದನ್ನು ಫ್ರೈ ಮಾಡಿಬಿಡಿ, ಫಸ್ಟಿಗೆ ಬಿಟ್ಕೊಳ್ಳಿ. ಮತ್ತು ಅದನ್ನು ತೆಗೆದು ಮತ್ತೆ ಹಿಂದೆ ನೀವೇನು ಫ್ರೈ ಮಾಡಿ ಇಟ್ಕೊಳ್ತೀರ ಅದನ್ನು ಹಾಕಿ. ಏಕೆಂದರೆ ನಾವು ಫ್ರೈ ಮಾಡಿರೋವಂಥದ್ದು ಸ್ವಲ್ಪ ತಣ್ಣಗಾಗಿರಬೇಕು, ಆಮೇಲೆ ಮತ್ತೆ ಡಬಲ್ ಫ್ರೈ ಮಾಡ್ಕೋಬೇಕು. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಈಗ ಇದು ಡಬಲ್ ಫ್ರೈ ಆಗಿದೆ, ನಾನಿವಾಗ ಇದನ್ನು ತೆಗೆದುಕೊಳ್ತಾ ಇದ್ದೀನಿ. ನಾವು ಇದೇ ರೀತಿ ಪೂರ್ತಿಯಾಗಿ ಮಾಡಿ ಎತ್ತಿಟ್ಕೊಳ್ಳೋಣ. ಇನ್ನು ಪೂರ್ತಿ ತಣ್ಣಗಾದ ಮೇಲೆ ಗಟ್ಟಿ ಮುಚ್ಚಿರೋವಂಥ ಬಾಕ್ಸಿಗೆ ಹಾಕಿಡಿ. ಯಾವಾಗೆಲ್ಲ ಮನಸ್ಸಾಗುತ್ತೆ ತಿನ್ನೋದಕ್ಕೆ ಅವಾಗೆಲ್ಲ ತಿಂತಾಯಿರಿ.